ಬಳ್ಳಿ ಏನಂತ ಕೇಳ್ತದ್ರಿ? ಅಲ್ಲ ದಿನ ಇಷ್ಟು ಮಂದಿ ತುಳಿತಾರೋ ಮತ್ತೆ ಹೇಳ್ತಿ, ಇಷ್ಟು ತುಳಿತಾರೋ ಮತ್ತೆ ಹೇಳ್ತಿ ಅಂದ. ಅವಾಗ ಏನ್ ಹೇಳ್ತೀರಿಪ್ಪ ಅದು? ಅವಾಗ ಆ ಬಳ್ಳಿ ಹೇಳ್ತಂತ, ಯಾರು ತುಳಿತಾರೋ ಯಾರು ಬಿಡ್ತಾರೋ ನನಗ್ ಗೊತ್ತಿಲ್ಲ, ಗೊತ್ತಿಲ್ರಿ. ಭೂತಾಯಿದಿಂದ ಬರ್ತಕ್ಕಂತ ಜೀವ ಜಲವನ್ನು ಸವಿದು ನಾನು ನಿತ್ಯ ಎತ್ತರಕ್ಕೆ ಹೋಗ್ಬೇಕಂತ ಒಂದೇ ಗುರಿಯ ಹೊರತಕ್ಕರೆ ತುಳಿಯವ್ರ ಕಡೆ ನಾನು ಲಕ್ಷ್ಯ ಕೊಟ್ಟಿಲ್ಲ ಅಂತ. ಹೌದು ಹೌದ್ರಿಪ್ಪ. ಅವಾಗ ದೊಡ್ಡ ಗಿಡ ಹೇಳ್ತಂತ, ಏನ್ ಹೇಳ್ತದ್ರಿ? ದೇವ ಮಾನವ ಅಂತ ಅನ್ಸ್ಕೊಂಡಾನ. ದೇವ ಮಾನವ ಅಂತ ಈ ಮನುಷ್ಯ ದೇವ ಮಾನವ ಅನ್ಸ್ಕೊಂಡಾನ. ಹೌದು. ನಿನ್ನಂಗ ಈ ಮನುಷ್ಯನಿಗೂ ದಿನ ಮಂದಿ ಉಸಾಬರಿ ಮಾಡ್ಲಾರ್ದ ತನ್ನ ಕಾಯಕದಾಗ ನಿರತನಾಗಿದ್ದಂದ್ರೆ ಈ ಭೂಮಿ ಸ್ವರ್ಗ ಆಗ್ತಿತ್ತು, ದೇವಲೋಕ ಆಗ್ತಿತ್ತು ಅಂತಕ್ಕಂತ ಮಾತು ಹೇಳ್ತಾರೆ. ಹೌದು ಹೌದ್ರಿಪ್ಪ. ಹೌದು ಹೌದಿಲ್ಲ? ಹೌದು. ಹಂಗ ನಾವ್ ಅದೀವನ್ರಿ. ಅದಕ್ಕೊಬ್ರು ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ? ಆಗಲೇ ನಮ್ಮ ಅಪ್ಪಗಳು ಹೇಳಿದ್ರಲ್ಲ, ಏನ್ ಹೇಳ್ಯಾರಿಪ್ಪ? ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ, ಮೊಬೈಲ್ ಬಳಸಬೇಡ್ರಿ ಅಂತ. ಹೌದು. ನಾವು ಮೊಬೈಲ್ ಬಾಜು ಕೂತಿರ್ತಾರ, ಅವ್ರನ್ನ ಬಿಟ್ಟು ಮೊಬೈಲ್ ಸರ್ಸ್ಕೋತ ಕೂತಿರ್ತೀವಿ. ಅವರು ಹಿಂಗ ಹೆಣಿಕೆ ಹಾಕಿ ನೋಡ್ತಾರೆ. ಅದಕ್ಕೆ ಅವ್ರು ಹೇಳ್ಯಾರತ್ತ, ಏನ್ರಿಪ್ಪ? ಬಾಜುಕ್ ಕೂತವ್ರನ್ನ ಬಿಟ್ಟು ಮೊಬೈಲ್ ಹಿಡಿಬೇಡ, ಬಾಜುಕ್ ಕೂತವ್ರ ಜೋಡಿ ಮಾತಾಡೋದು ಕಲಿ, ಮತ್ತೊಬ್ರ ಜೋಡಿ ಮಾತಾಡೋದು ಕಲಿತಿ ಅಂದ್ರ ಅಲ್ಲಿ ಒಂದು ಶುದ್ಧವಾದಂತ ಮಂತ್ರ ಬಳಸು. ಏನ್ರಿ? ಮತ್ತೊಬ್ರ ಜೋಡಿ ಮಾತಾಡೋ ಕಾಲಕ್ಕೆ ಇನ್ನೊಬ್ರು ಸುದ್ದಿ ಮಾತನಾಡೋದು ನಿಂದ ನೀ ಸುದ್ದಿ ಮಾತಾಡು ಅಂತಕ್ಕಂತ ಮಾತು. ಹೌದು ಹೌದ್ರಿಪ್ಪ. ಹೌದು. ಅದಕ್ಕೆ ಕನಸ ಬೇಕು, ಗುರಿ ಬೇಕು. ಗುರಿ ಇರ್ಬೇಕ್ರಿಪ್ಪ. ಏನು ಗುರಿ? ಏನ್ ಇರ್ಬೇಕ್ರಿಪ್ಪ? ಜಗತ್ತಿನಾಗ ಪುಣ್ಯಾತ್ಮರಿ ಏನ್ರಿ? ಏನು ಅಂತ ಕೇಳಿದ್ರ ಮೌನ ಅಂತಕ್ಕಂಥದ್ದು ಏನದಲ್ಲ. ಹೌದು. ಯಾಕಂತಂದ್ರ ಈ ಜಗತ್ತಿನಾಗ ಪುಣ್ಯಾತ್ಮರಿ ಯಾರು ಏನೇನ್ ಮಾಡ್ತಾರ ಮಾಡಿ ಸುಮ್ಮ ನೋಡ್ಕೊಂತ ಕೂತೀವಿ ಅಂದ್ರ ಕಡ್ಯಾಕಾಗಿ ಹೋಗ್ತಿರ್ತೀವಿ. ಲೋಕದಂದು ಮೂಕ ಆಗತ್ತೆ. ಯಾಕೆ ಹೇಳಿದ್ರು? ಬಸವಣ್ಣ ಹೇಳಿದ, ಅತ್ತಲಿತ್ತ ಹೋಗದಂತ ಹೆಳವನ್ನ ಮಾಡ ಅಂತ ಹೇಳಿದ. ಕಾಲ ಕುಂಟು ಮಾಡ ಅಂದಿಲ್ಲ. ಹೋಗಬೇಕಾದ ಜಾಗ ಬಿಟ್ಟು ಬ್ಯಾರೆ ಕಡೆ ಕಾಲ ಹೊಂಟಿತ್ತಂದ್ರ ಅದಕ್ಕೆ ಕುಂಟು ಮಾಡು. ಅತ್ತಲಿತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕ್ಕನ ಮಾಡು ಅಂತ ಹೇಳ್ಯಾರಿಪ್ಪ. ಯಾಕಂದ್ರೆ ನೋಡಬೇಕಾದ ವಸ್ತು ನೋಡ್ಬೇಕಂತ, ಕಣ್ಣ ನೋಡ್ತತೆ ಅಂತ, ಮನಸ್ಸು ಬೇಡ್ತತೆ ಅಂತ. ಮನಸ್ಸು ಬೇಡಿದ ತಂದ ಕೊಡ್ಲಾಕ್ ಹತ್ತಿ ಅಂದ್ರ ನಿಂದ ಗೋರಿ ನೀನ ತೋಡ್ಕೋತಿ ಅಂತ. ಅದಕ್ಕ ನಿನ್ನ ಮನಸ್ಸು ನಿನ್ನ ಹತೋಟಲ್ಲಿ ಇರ್ಬೇಕಾಗಿತ್ತಂದ್ರ ಅದಕ್ಕೆ ಹೇಳಿದ್ರು ಪುಣ್ಯಾತ್ಮರ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಕ್ಕಂಥದ್ದು ಹೇಳ್ಕೊಂಡು ಬಂದಾರ. ಬಂಧುಗಳೇ, ಇದೇ ಉಮ್ರಜ ಗ್ರಾಮದೊಳಗ ರೇವಮುತ್ತ ನುಡಿ ಮಾಡ್ತಕ್ಕಂತ ಸಂದೊಳಗ ಮೂಕ ಹೊಯ್ಕ ತಿಳ್ಕೊಂಡು ಇವತ್ತಿಗೆ ಆಗ್ತಾರಿಪ್ಪ, ತಿಳ್ಕೋಬೇಕಂತ. ಅದಕ್ಕ ಹೆಚ್ಚು ನಮ್ಮ ಸಿದ್ಧಾರ್ಥಿಗಳು ಎಲ್ಲಾ ಕಡೆ ಪುಣ್ಯಾತ್ಮರ ಮೂಕ ಹೊಯ್ಕ ಹಾಕೊಂಡು ನಡೆದಿರ್ತಕ್ಕಂಥ ನುಡಿಗಳಂತ ಕರೀತಾರ. ಅಂತ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಪುಣ್ಯಾತ್ಮರು ಇನ್ನೊಂದು ಚಟ್ಟಿ ಜಾತ್ರೆ ಚಾಲನ್ನ ಹಾಡಿ